ಇದು ನಿಗದಿತ ಬೆಲೆ ಹೋರಾಟ ಇವತ್ತು ನಿನ್ನೆಯಿಂದ ಇರೋದಲ್ಲ, ತುಂಬ ವರ್ಷದಿಂದನೇ ಪೆಂಡಿಂಗ್ ಇದೆ. ಇವಾಗ ಕಾಂಗ್ರೆಸ್ ಸರ್ಕಾರ ಬಂದರಿಂದ ಇವಾಗ ರೈತರಿಗೆ ಭಾಳ ಸಮಸ್ಯೆ ಆಗಿದೆ. ಈ ಕಬ್ಬುಗಳನ್ನು ಕಾರ್ಖಾನೆಗೆ ಕೊಟ್ಬಿಟ್ಟು ಅದರಿಂದ ಬರೋ ಲಾಭ ನಮಗೆ ರೈತರಿಗೆ ಸಿಗ್ತಾನೇ ಇಲ್ಲ. ಅದಕ್ಕೋಸ್ಕರನಾಗಿ ಈಗ ಕಬ್ಬು ಬೆಳೆದಿರೋರು ಸಮಸ್ಯೆಯಿಂದ ಬಗೆಹರಿಸ್ಕೋಗಿ ಕಬ್ಬಿನ ಜ್ಯೂಸ್ ಅಂಗಡಿನೆಲ್ಲ ಹುಡ್ಕೊಂಡು ಹೋಗೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದಷ್ಟು ಬೇಗ ಇವ್ರು ಕೇಳಿದ್ರೆ ಏನು ಮಾಡ್ತಾರೆ, ಕೇಂದ್ರ ಸರ್ಕಾರದ ಬಟ್ ತೋರಿಸ್ತಾರೆ. ಕೇಂದ್ರ ಸರ್ಕಾರದ ಏನು ಮಾಡ್ತಾರೆ, ಇವ್ರನ್ನ ಕೈ ತೋರಿಸ್ತಾರೆ. ಇವರು ಹಂಗೆ ಹಿಂಗೆ ಗುದ್ದಾಟ ಆಗ್ಬಿಟ್ಟು ರೈತರಿಗೆ ತುಂಬ ಅನ್ಯಾಯ ಆಗಿದೆ. ಬೆಂಬಲ ಬೆಲೆಯನ್ನು ಕೊಡಲೇಬೇಕು, ಇದಕ್ಕೆ ನಿಗದಿ ಅಂತ ಮಾಡಲೇಬೇಕು. ಇದಕ್ಕೆ ಇವರು ಹೋರಾಟದೊಳಗೆ ರೈತರಂತೂ ಅನ್ಯಾಯವಾಗಿ ಅನ್ನ ನೀರು ಇಲ್ಲದೆ ರೋಡಲ್ಲಿ ಮಲ್ಕೊಂಡು ಹೆಂಡತಿ ಮಕ್ಕಳನ್ನೆಲ್ಲ ಬೀದಿ ತಗೊಂಬರೋಂಥ ಸಮಸ್ಯೆ ಉಂಟಾಗಿದೆ. ಆದಷ್ಟು ಬೇಗ ನಾವು ಏನು ಮಾಡಿದ್ರು ನಿಮ್ಮ ಮುಖಾಂತರವಾಗಿ ಮನವಿ ಮಾಡೋದು, ಈ ಸಮಸ್ಯೆನ ಬಗೆಹರಿಸ್ಬಿಟ್ಟು ಆದಷ್ಟು ಬೇಗ ಬೆಂಬಲ ಬೆಲೆಯನ್ನು 3,500 ರೂಪಾಯಿ ಕೊಡಲೇಬೇಕು. ಅವ್ರು ಕೊಡ್ತಾ ಇರೋ ಬೆಲೆ ಈಗ ಏನಕ್ಕೂ ಸಾಕಾಗ್ತಾ ಇಲ್ಲ. ಗೊಬ್ಬರಕ್ಕಾಗಲ್ಲ, ಔಷಧಿಗೂ ಆಗಲ್ಲ, ನಮ್ಮ ಜೀವನಕ್ಕೂ ಆಗಲ್ಲ, ಬೆಳೆಗೂ ಆಗ್ತಾಯಿಲ್ಲ. ಆಗಿರೋದ್ರಿಂದ ನಾವು ಇವಾಗ ಹೋರಾಟ ಮಾಡ್ತಾಯಿದ್ದೀವಿ, ಬೀದಿಗಿಳಿದು ಹೋರಾಟ ಮಾಡ್ತಾಯಿದ್ದೀವಿ. ನಮಗೆ ಬೆಂಬಲ ಬೆಲೆಯನ್ನು ಬೇಕೇ ಬೇಕು. ಬೆಂಬಲ ಬೆಲೆ ನಮ್ಮ ಕಾರ್ಖಾನೆಗೆ ಅಲ್ಲಿ ಸಿಗದೇ ಇರೋದಕ್ಕೋಸ್ಕರ ನಾವು ಕಬ್ಬಿನ ಜ್ಯೂಸನ್ನೆಲ್ಲ ಹುಡ್ಕೊಬಂದು ಲೋಡ್ ತಗೊಬಂದು ಅವರು ಇವ್ರ ಹತ್ರ ಕೇಳೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. 3,500 ಕೊಡೋದಕ್ಕೆ ಇವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಒಳ್ಳೆಯ ಸಚಿವರನ್ನ ಕಳಿಸ್ಬಿಟ್ಟು ಇವರು ಸಂಧಾನ ಮಾಡ್ತಾಯಿಲ್ಲ. ಸಿದ್ದರಾಮಯ್ಯ ವಿಧಾನಸೌಧದಲ್ಲಿ ಹೇಳ್ದಂಗೆ ಜಾನಕಿಹೊಳಿ ಹೋಗಬೇಕಾಗಿತ್ತು, ಶಾಮನೂರು ಶಿವಶಂಕರಪ್ಪ ಹೋಗಬೇಕಾಗಿತ್ತು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಬೇಕಾಗಿತ್ತು. ಯಾಕಂದರೆ ಅವ್ರ ಹೆಸರಲ್ಲಿ 2 ಕಾರ್ಖಾನೆಗಳಿವೆ. ಕಬ್ಬಿನ ಸಮಸ್ಯೆ ಇರೋದು ಅವ್ರು ಬಗೆಹರಿಸ್ಬೇಕಾಗಿದೆ. ಇವರು H.K. ಪಾಟೀಲ್ನ ಯಾಕೆ ಕಳಿಸಿದ್ರು ಅಂತಂದರೆ ಅವ್ರ ಹೆಸರಲ್ಲಿ ಕಬ್ಬಿನ ಕಾರ್ಖಾನೆ ಇಲ್ಲ. ಅದಕ್ಕೋಸ್ಕರ ಅವರು ಮಾತಾಡಿರೋದು ನಮ್ಮ ರೈತರಿಗೆ ಸಾಕಾಗಿಲ್ಲ. ಅದಕ್ಕಾಗಿ ಜಾನಕಿಹೊಳಿ ಆಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ, ಶಾಮನೂರು ಶಿವಶಂಕರಪ್ಪ ಆಗಲಿ, ಅವರೆಲ್ಲ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಆಗಿರೋದ್ರಿಂದ, ದೊಡ್ಡ ದೊಡ್ಡ ಸಚಿವರಾಗಿರೋದ್ರಿಂದ ಇದು ಸಮಸ್ಯೆ ಬಗೆಹರಿಸೋದೊಂದು ದೊಡ್ಡ ಕಷ್ಟ ಇಲ್ಲ. ಇದೇನಂದರೆ ಆದಷ್ಟು ಸೀರಿಯಸ್ ಅಂತ ತೊಗೊತಾ ಇಲ್ಲ, ಸುಮ್ಮನೆ ರೈತರನ್ನ ಭಾಳ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದ್ದಾರೆ. ಆದಷ್ಟು ಬೇಗ ಇವರು ಮುಂದೆ ಬಂದು ಸರ್ಕಾರ ಇವ್ರದ್ದೇ ಆಗಿರೋದ್ರಿಂದ ಆದಷ್ಟು ಬೇಗ ಇತ್ಯರ್ಥ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ನೋಡೋದಾಯಿತು ಅಂತಂದು ಹೇಳಿದರೆ, ಈಗ ನೋಡಿ H.K. ಪಾಟೀಲ್ ಅವ್ರನ್ನ ಕಳಿಸಿದ್ರು. ಇದು ಒಂಥರ ರಾಜಕೀಯ ಅಂತ ಅನಿಸುತ್ತೆ ತಮಗೆ? ರಾಜಕೀಯ ಹುನ್ನಾರನೇ ಇದು. ಯಾಕಂತಂದರೆ ಸಂಬಂಧಪಟ್ಟವ್ರನ್ನ ಕಳ್ಸೋದು ಬಿಟ್ಬಿಟ್ಟು ಸಂಬಂಧ ಪಡೆದಿದ್ದವ್ರನ್ನ ಕಳಿಸಿದ್ರೆ ಅವ್ರು ಯಾರೋ ತೀರೋಗ್ಬಿಟ್ಟಿದ್ರು, ಅಲ್ಲಿಗೆ ಹೋಗ್ಬಿಟ್ಟಿದ್ರು. ಜಾನಕಿಹೊಳಿ ಇರಲಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರಲಿಲ್ಲ, ಶಾಮನೂರು ಶಿವಶಂಕರಪ್ಪ ಹುಷಾರಿಲ್ಲ, ವಯಸ್ಸಾಗ್ಬಿಟ್ಟಿದೆ. ಇವೆಲ್ಲ ವಿನಾಕಾರಣಗಳು ಹೇಳ್ಕೊಂಡು ಕಾರಣಹರಣ ಮಾಡೋದು ಬೇಡ. ಇದನ್ನೆಲ್ಲ ಮೂಲ ಸಮಸ್ಯೆ ಬಗೆಹರಿಸ್ಬೇಕನ್ನೋದು ಅವ್ರಿಗೆ ಗೊತ್ತಿದೆ. ಈ ರಾಜಕೀಯ ಹುನ್ನಾರ ಮಾಡೋದಕ್ಕೋಸ್ಕರನೇ ಇದನ್ನು ಮುಂದಕ್ಕೆ ತಳ್ತಾ ಇದ್ದಾರೆ. ನಾವು ಸಚಿವ ಸಂಪುಟ ಬಂದ ಮೇಲೆ ಇದರ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತಾರೆ. ಯಾವಾಗ? ಇವಾಗ ನೋಡಿದ್ರೆ ಅಲ್ಲಿ ಚುನಾವಣೆ ನಡೀತಾ ಇದೆ, ಅದ್ರ ಫಲಿತಾಂಶ ಬರಲಿ, ಸಂಪುಟ ವಿಸರ್ಜನೆ ಮಾಡ್ತೀವಿ ಅಂತಾರೆ. ಇವರೇ ಈ ಥರ ಕುರ್ಚಿಗಳು ಕದನ ಮಾಡ್ಕೊಂಡಿದ್ರೆ ರೈತರ ಸಂಕಷ್ಟ ಪರಿಹಾರ ಮಾಡೋರು ಯಾರು? ಇವ್ರು ಮಾಡಲೇಬೇಕು. ಇವ್ರು ಯಾವ ಚುನಾವಣೆನೇ ಇರಲಿ, ಇದೇ ಈ ಸಮಸ್ಯೆಗಳು ಇರಲಿ, ಇವ್ರ ಸಮಸ್ಯೆ ಬದಿಗಿಟ್ಬಿಟ್ಟು ರೈತರ ಸಮಸ್ಯೆಯನ್ನು ಬಗೆಹರಿಸಿ ರೈತರನ್ನ ಒಂದು ಜೀವನ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ ನಿಮ್ಮ ಮುಖಾಂತರ ಕೇಳ್ಬೋದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.